ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ನಿನ್ನೆ ತುಂಬ ಟಯರ್ಡಾಗಿ ಬಂದು ರೆಸ್ಟ್ ಮಾಡಿ ಫುಲ್ ಎನರ್ಜೆಟಿಕ್ ಆಗಿ ಲಾಸ್ಟ್ ಡೇನ ಡೆಲ್ಲಿಲಿ ಸ್ಪೆಂಡ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಫ್ಲೈಟ್ ಇದೆ 3:20ಗೆ. ಸೊ ಅಟ್ಲೀಸ್ಟ್ 2 hours ಮುಂಚೆ ನಾವು ಏರ್ಪೋರ್ಟಲ್ಲಿ ಇರಬೇಕಂದ್ರೆ 3 hours ಮುಂಚೆ ನಮ್ಮ ಹೋಟೆಲಿಂದ ನಾವು ಬಿಡಬೇಕು, ವಿಚ್ ಈಸ್ 3:20, 2:20, 1:20, 12:20 ಅಟ್ ಎನಿ ಕಾಸ್ಟ್ ನಾವು ರೂಮಿಂದ ಬಿಡಬೇಕು. ಸೊ ನಾವು ಈಗ ಟೈಮ್ ಆಗ್ತಾ ಇದೆ 10 o'clock. ಸೊ ವಿ ಹ್ಯಾವ್ ಜಸ್ಟ್ 2 hours ಟು ಸ್ಪೆಂಡ್ ಇನ್ ಡೆಲ್ಲಿ. ನಾವು ಅಂದ್ಕೊಂಡಿದ್ದೀವಿ ಇಂಡಿಯಾ ಗೇಟ್ ನೋಡೋಣ, ಪಾರ್ಲಿಮೆಂಟ್ ತೋರಿಸೋಣ. ಅಪ್ಪ ಪಾರ್ಲಿಮೆಂಟ್ ನೋಡಬೇಕು ಅಂದರು. ಆ್ಯಂಡ್ ದೆನ್ ಅಮ್ಮ ಹೇಳಿದ್ರು ಸರೋಜಿನಿ ಮಾರ್ಕೆಟ್ ಅಂತ ಇದೆಯಲ್ಲ ಅದನ್ನು ತೋರಿಸಿ ಅಂತ. ಸೊ ದೀಸ್ ಆರ್ ದ 3 things ವಿ ಹ್ಯಾವ್ ಟು ಕವರ್ ಇನ್ 2 hours ಇನ್ ಡೆಲ್ಲಿ ಆ ಟ್ರಾಫಿಕಲ್ಲಿ. ಸೊ ಲೆಟ್ಸ್ ಹೋಪ್ ಈ ಸಲ ಇವತ್ತು ಅಟ್ಲೀಸ್ಟ್ ವಿಲ್ ಕವರ್ ಎವ್ರಿಥಿಂಗ್ ಅಂತ. ಸೊ ಲೆಟ್ಸ್ ಗೆಟ್ ಗೋಯಿಂಗ್. ಆಟೋದವನು ಒಂದು ಸ್ಕ್ಯಾಮ್ ಮಾಡಿಬಿಟ್ಟ ನಮ್ಮನ್ನು. ಅವನು ಇಂಡಿಯಾ ಗೇಟ್ ಎದುರುಗಡೆ ಇಳಿಸ್ಬೇಕಿತ್ತು, ಅವನು ಇಂಡಿಯಾ ಗೇಟ್ ಹಿಂದ್ಗಡೆ ಇಳಿಸಿದ್ದಾನೆ. ಹಿಂದ್ಗಡೆಯಿಂದ ಕಾಮನರ್ಸಿಗೆ ಎಂಟ್ರಿ ಇಲ್ಲ. ಸೊ ನಾವೇನು ಮಾಡಬೇಕು ಇವಾಗ, ಸುತ್ತಾಕೊಂಡು ಗೇಟ್ ಮುಂದೆ ಹೋಗಬೇಕು, ಅಂದರೆ ಇಂಡಿಯಾ ಗೇಟ್ ಮುಂದೆ ಹೋಗಬೇಕು ಟು ಸಿ ಇಂಡಿಯಾ ಗೇಟ್. ಸೊ ನಾವು ಅದಕ್ಕೆ ಇಲ್ಲಿ ಹೋಗ್ತಾ ಇದ್ದೀವಿ ನಡ್ಕೊಂಡು. ತುಂಬ ದೂರ ಏನಿಲ್ಲ, ಒಂದು 500 meters ಇದೆ. ಸೊ ಗಾರ್ಡನ್ ಇದೆ ಇನ್ ಬಿಟ್ವೀನು. ಆ ಗಾರ್ಡನ್ ಸುತ್ತ ಹೋದರೆ ಬ್ಯಾಕ್ ಟು ಫ್ರಂಟ್ ಹೋಗ್ಬೋದು. ಇಂಡಿಪೆಂಡೆನ್ಸ್ ಡೇಗೆ ಜಸ್ಟ್ 2 days ಇತ್ತು. ಸೊ ಎಲ್ಲ ಕಡೆ ತುಂಬ ಸ್ಟ್ರಿಕ್ಟ್ ಸೆಕ್ಯೂರಿಟಿ ಇದೆ. ಈವನ್ ಇಂಡಿಯಾ ಗೇಟ್ಗೂ ಅಷ್ಟೇ, ಯಾರನ್ನೂ ಅಲ್ಲಿ ಇನ್ಸೈಡ್ ಅಲೋ ಮಾಡ್ತಾಯಿಲ್ಲ. ನಾನು ಲಾಸ್ಟ್ ಟೈಮ್ ಹೋದಾಗ ಒಳಗಡೆನೂ ಹೋಗಿದ್ದೆ. ಈ ಸಲ ಹೊರಗಡೆಯಿಂದನೇ ನೋಡಬೇಕಾಗೋ ಪರಿಸ್ಥಿತಿ ಇರ್ಬೋದು. ಆ್ಯಂಡ್ ದೆನ್ ಸೆಕೆಂಡ್ ಥಿಂಗ್ ಈಸ್ ಪಾರ್ಲಿಮೆಂಟ್ ಹೌಸ್ ನೋಡಬೇಕು ಅಂತ ನಮ್ಮಪ್ಪ ಹೇಳಿದರು. ಅಲ್ಲಿ ಕರ್ಕೊಂಡು ಹೋಗೋಣ ಅಂದರೆ ಅಲ್ಲೂ ಕೂಡ ಇರುತ್ತೆ ತುಂಬ ಸ್ಟ್ರಿಕ್ಟ್ ಸೆಕ್ಯೂರಿಟಿ. ಸೊ ಲೆಟ್ಸ್ ಸಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ವಿ ಆರ್ ಗೋಯಿಂಗ್ ಟು ಇಂಡಿಯಾ ಗೇಟ್. And that's that. And this is my family. Obvious thing, photoshoot. ಅದಾದಮೇಲೆ ಇಂಡಿಯಾ ಗೇಟಿಗೆ ಫೈನಲಿ ರೀಚ್ ಆಗ್ತೀವಿ. ಅದು ಒಳಗಡೆ ಹೋಗಿ ಬಿಡ್ತಾ ಇರಲಿಲ್ಲ, ಈವ್ನಿಂಗ್ ಬಿಡ್ತಾರೆ. ಅದು ಇಂಡಿಪೆಂಡೆನ್ಸ್ ಡೇ ಹತ್ತಿರ ಹೋಗಿರೋದ್ರಿಂದ ಒಳಗಡೆ ಹೋಗಂಗಿರಲಿಲ್ಲ. ಹೊರಗಡೆಯಿಂದನೇ ಹಂಗೆ ನೋಡಿಕೊಂಡು ಮತ್ತೆ ಕ್ಯಾಬ್ ಮಾಡಿಕೊಂಡು ನೆಕ್ಸ್ಟ್ ಹೋಗ್ತಾ ಇದ್ದೀವಿ ನಾವು ಪಾರ್ಲಿಮೆಂಟ್ ಹತ್ರ. ಸೊ ನಮ್ಮಪ್ಪಂಗೆ ಪಾರ್ಲಿಮೆಂಟ್ ನೋಡಬೇಕು ಅಂತ ಇದ್ರು. ಸೊ ಕರ್ಕೊಂಡು ಹೋಗಿ ಅಗೇನ್ ಇಂಡಿಪೆಂಡೆನ್ಸ್ ಡೇ ಹತ್ತಿರ ಇರೋದ್ರಿಂದ ತುಂಬ ಸೆಕ್ಯೂರಿಟಿ ಇತ್ತು. ನೋಡಿ ಎಲ್ಲ ನ್ಯೂಸ್ ಚಾನಲ್ಸ್, ಆ್ಯಂಕರ್ಸು, ವಿಡಿಯೋಗ್ರಾಫರ್ಸ್, ಆಮೇಲೆ ಕ್ಯಾಮ್ರಾಮ್ಯಾನು ಅವರೆಲ್ಲರೂ ಹೊರಗಡೆ ಮುತ್ತಿಗೆ ಹಾಕ್ಬಿಟ್ಟಿದ್ರು. ಐ ಗೆಸ್ ಯಾರೋ VIP ಪಾರ್ಲಿಮೆಂಟ್ ಒಳಗಡೆಯಿಂದ ಹೊರಗಡೆ ಬರ್ತಾಯಿದ್ರು. ಸೊ ಅವ್ರು ಯಾವುದೋ ನ್ಯೂಸ್ ಕವರ್ ಮಾಡೋಕ್ಕೋಸ್ಕರ ಕಾಯ್ತಾಯಿದ್ರು. ಆಮೇಲೆ SP ಬಂದ್ಬಿಟ್ಟು ಏನೋ ಸ್ಪೀಚ್ ಕೊಟ್ಟರು. ಅವ್ರು ಅದನ್ನೆಲ್ಲ ನೋಟ್ ಡೌನ್ ಮಾಡಿಕೊಂಡು ರಿಪೋರ್ಟ್ ಬ್ಯಾಕ್ ಮಾಡ್ತಾಯಿದ್ರು. ನಮ್ಮಪ್ಪ ನನ್ನ ಫೋಟೋ ತೆಗಿ, ಎಲ್ಲ ನ್ಯೂಸ್ ರಿಪೋರ್ಟರ್ಸ್ ನ್ಯೂಸ್ ಕವರ್ ಮಾಡ್ತಿದ್ದಾರಲ್ಲ ಅವ್ರ ಎದುರುಗಡೆ ನನ್ನೊಂದು ಫೋಟೋ ತೆಗಿ ಅಂತ ನಮ್ಮಪ್ಪ ನಿಂತ್ಕೊಂಡು ಹಾಗೆ ಪೋಸ್ ಕೊಡ್ತಾಯಿದ್ರು. ಅವ್ರಿಗಿದೆಲ್ಲ ತುಂಬ ಕ್ಯೂರಿಯಾಸಿಟಿ, ಏನಾಗುತ್ತೆ, ಹೆಂಗಿರುತ್ತೆ ಪಾರ್ಲಿಮೆಂಟ್ ಎದುರುಗಡೆ ಅಥವಾ ಪಾರ್ಲಿಮೆಂಟ್ ಒಳಗಡೆ ಅಂತ. ಸೊ ಅನ್ಫಾರ್ಚುನೇಟ್ಲಿ ನಮಗಂತೂ ಒಳಗಡೆ ಹೋಗೋಕ್ಕಾಗಿಲ್ಲ, ಹೊರಗಡೆಯಿಂದ ನೋಡ್ಕೊಂಡ್ಬಿಟ್ವಿ. ಸೊ ತುಂಬ ಸೆಕ್ಯೂರಿಟಿ ಇತ್ತು. ನಮ್ಗೆ ಆಚೆ ಈಚೆನೂ ಹೋಗೋಕ್ಕಾಗ್ತಾ ಇರಲಿಲ್ಲ. ಸೊ ವಿ ಡಿಸೈಡೆಡ್ ಇಲ್ಲ ನಾವು ಹೋಗಿಬಿಡೋಣ ಇಲ್ಲಿಂದ ಅಂತ. ಸೊ ನಮ್ಮದು ನೆಕ್ಸ್ಟ್ ಸ್ಟಾಪ್ ಬಂದು ಸರೋಜಿನಿ ಮಾರ್ಕೆಟ್. ಸೊ ನಾವಿಲ್ಲಿಂದ ಮಾರ್ಕೆಟ್ಗೆ ಕ್ಯಾಬ್ ಮಾಡ್ಕೊಂಡು ಹೋದ್ವಿ. ಸೊ ಹೋಗಬೇಕಾದ್ರೆ ರೋಡ್ ಅಷ್ಟು ತುಂಬ ಚೆನ್ನಾಗಿ ಗಾರ್ಡನ್ ಎಲ್ಲ ಮಾಡಿದ್ದಾರೆ. ಡೆಲ್ಲಿ ಅಂದರೆ ತುಂಬ ಪೊಲ್ಯೂಷನ್ ಅಂತಾರೆ, ಬಟ್ ನಾನು ಹೋಗಿದ್ದ ಕಡೆ ಎಲ್ಲ ನನಗೆ ತುಂಬ ಪ್ಲ್ಯಾಂಟ್ಸು, ಟ್ರೀಸು, ಗಾರ್ಡನ್ಸೇ ಕಾಣಿಸ್ತಾ ಇತ್ತು. ಪೊಲ್ಯೂಷನ್ ಆಬ್ವಿಯಸ್ಲಿ ಇದೆ ಅಂತೆ. ಸೊ ಡಿಸೆಂಬರ್ 1 month ತುಂಬ ಪೊಲ್ಯೂಟೆಡ್ ಆಗಿರುತ್ತಂತೆ, ಬಿಕಾಸ್ ಅಲ್ಲಿ ಹತ್ತಿರದಲ್ಲಿ ಏನೋ ಫ್ಯಾಕ್ಟ್ರಿ ಇದೆ ಅಂತ ಏನೋ ಸ್ಟೋರಿ ಹೇಳಿದರು. ಅದು ಬಿಟ್ಟರೆ ಡೆಲ್ಲಿ ಫೀಲ್ಸ್ ಲೈಕ್ ಬ್ಯಾಂಗ್ಳೂರ್ ಸಮ್ಟೈಮ್ಸ್, ಫುಡ್ ವೈಸ್ ಅಲ್ಲ, ಬಟ್ ನೋಡೋಕ್ಕೆ ಹೋದರೆ ಮರಗಳು, ಗಿಡಗಳು, ತಂಪಾದ ಗಾಳಿ ಇದೆಲ್ಲ ಇದೆ. ಸೊ ನಾವಿಲ್ಲಿಂದ ಸರೋಜಿನಿ ಮಾರ್ಕೆಟ್ ಹೋಗ್ಬಿಟ್ಟು, ನಮ್ಗೆ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಜಾಸ್ತಿ ಇರಲಿಲ್ಲ. ಹೋಗಿ ಚಿಕ್ಕದಾಗಿ ಏನಾಗುತ್ತೆ ಅದನ್ನು ಶಾಪಿಂಗ್ ಮಾಡಿಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಶಾಪಿಂಗ್ ಮುಗಿಸ್ಕೊಬಂದ್ವಿ. ಟೈಮ್ ಇರಲಿಲ್ಲ ಏನೂ ರೆಕಾರ್ಡ್ ಮಾಡೋಕ್ಕೆ. ಶಾಪಿಂಗ್ ಮಾಡಬೇಕಾದ್ರೆ ತುಂಬ ಕಡಿಮೆ ಶಾಪಿಂಗ್ ಮಾಡಿದ್ದೀವಿ. ರೆಗ್ಯುಲರಾಗಿ ತುಂಬ ಮಾಡ್ತೀವಿ, ಬಟ್ ಈ ಸಲ ಟೈಮ್ ಇಲ್ಲ. ಮನೆಯೆಲ್ಲ ಟಿಂಗ್ ಮಾಡಿ ಬಂದ್ವಿ.
ಲೇಟಾಗಿ ಹೋಗಿದೆ. ಈಗ ಬರೀ ನಮ್ಮ ಹತ್ರ 30 ಮಿನಿಟ್ಸ್ ಇದೆ ರೀಚ್ ಆಗೋಕ್ಕೆ. ನಮ್ಮ ಅಪ್ಪ ಎಲ್ಲ ಓಡ್ತಾ ಇದ್ದಾರೆ. ಏರ್ಪೋರ್ಟ್ ಒಳಗಡೆ ಅಂತೂ ಬಂದಿದ್ದೀವಿ. ಬಟ್ 30 ಮಿನಿಟ್ಸಲ್ಲಿ ನಾವು ನಮ್ಮದು ಚೆಕ್-ಇನ್ ಆಗಿಬಿಟ್ಟು, ಅಂದರೆ ಸೆಕ್ಯೂರಿಟಿ ಚೆಕ್-ಇನ್ ಆಗಿಬಿಟ್ಟು ನಾವು ಗೇಟ್ ಹತ್ರ ಹೋಗಬೇಕು. 2 ಮಿನಿಟ್ಸಲ್ಲಿ ಗೇಟ್ ಕ್ಲೋಸ್ ಆಗುತ್ತೆ ಅಂತ ಬೇರೆ ಅನೌನ್ಸ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಹತ್ರ ಲಿಟ್ರಲಿ ಟೈಮ್ ಇಲ್ಲ. ಬಟ್ ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ತುಂಬ ಟೈಟ್ ಸೆಕ್ಯೂರಿಟಿ ಚೆಕ್-ಇನ್ ಇತ್ತು. ಎಲ್ಲ ತೆಗೆದು ತೋರಿಸಿ ಲೇಟಾಗೋಯಿತು. ಸೊ ನನಗೇನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತಲೇ ಗೊತ್ತಿಲ್ಲ. ನನ್ನ ಸಿಸ್ಟರ್ ಓಡ್ತಾ ಇದ್ದಾಳೆ. ಅದರಲ್ಲೂ ಏನಾಗಿತ್ತು ಅಂದರೆ ನಾನು ಬೇರೆ ಗೇಟ್ ಹತ್ರ ಹೋಗ್ಬಿಟ್ಟಿದ್ದೆ. ಗೇಟ್ ನಂಬರ್ 2 ಅಂತ ಗೊತ್ತಿತ್ತು, ಬಟ್ ಕೆಳಗಡೆ ಗೇಟ್ ನಂಬರ್ 2 ಇದ್ದಿದ್ದು. ನಾನು ಮೇಲ್ಗಡೆ ಹೋಗ್ಬಿಟ್ಟಿದ್ದೀನಿ. ಎಲಿವೇಟ್ರಲ್ಲಿ ಅಮ್ಮನ ಕರ್ಕೊಂಡು, ಅಮ್ಮಂಗೆ ಎಲಿವೇಟ್ರ್ ಅಂದರೆ ಭಯ. ಅಮ್ಮನ ಎಲಿವೇಟ್ರಲ್ಲಿ ಕೆಳಗಡೆ ಇಳಿಸ್ಕೊಂಡು 2 ಬ್ಯಾಗು, ಟ್ರಾಲಿ ಬ್ಯಾಗ್ಗಳನ್ನ ಎಲಿವೇಟ್ರಲ್ಲಿ ಇಳಿಸ್ಕೊಂಡು ಗೇಟ್ ಹತ್ರ ಹೋಗಬೇಕಾದ್ರೆ ದೇವರೇ, ಜೀವ ಬಾಯಿಗೆ ಬಂದಿತ್ತು. ಎಲ್ಲಿ ಫ್ಲೈಟ್ ಮಿಸ್ ಆಗುತ್ತೆ ಅಂತ ತುಂಬ ಭಯ ಆಗೋಗಿತ್ತು. ಆದರೆ ಗಾಡ್ಸ್ ಗ್ರೇಸಿಂದ ಫ್ಲೈಟ್ ಸಿಕ್ತು. ಹೋಗಿ ಕುತ್ಕೊಂಡು 1 ಗಂಟೆ ಫ್ಲೈಟಲ್ಲಿ ಬರೀ ಫ್ಲೈಟ್ ಮಿಸ್ ಆಗ್ತಿತ್ತು ಅನ್ನೋದೇ ಮಾತಾಡ್ತಿದ್ವಿ. ಅಂತೂ ಬೆಂಗಳೂರು ಬಂದು ರೀಚ್ ಆದ್ವಿ. ನಮಗೆ ಬಸ್ ಬುಕ್ ಆಗಿತ್ತು. ಸೊ ಫ್ಲೈಟ್ ಮಿಸ್ ಆದರೆ ಎಲ್ಲ ಉಲ್ಟಾ ಪಲ್ಟಾ ಆಗೋಗ್ತಿತ್ತು ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.